ಲೋಕದಲ್ಲಿ ಸಂಕಟ ಉಂಟು, ಖಂಡಿತ. ಅವಮಾನ ಉಂಟು, ನಿಜ. ಆದರೆ ಇದರ ಮಧ್ಯದಲ್ಲಿ ನಾವು ದೇವರ ಓಟವನ್ನು ಕಡೆಗಾಣಿಸ್ಬೇಕು. ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕಾದ್ರೂ ಸರಿ, ವಾಕ್ಯ ಓದೋದಕ್ಕಾದ್ರೂ ಸರಿ, ಅನೇಕ ಸರಿ ಆತಂಕ ಬರ್ಬೋದು, ಅನೇಕ ಸರಿ ಭಯ ಆಗುತ್ತೆ. ದೇವರಿಗೆ ತಂದೆ ಅಂತ ಕೂಗೋದಕ್ಕೂ ಪ್ರಾರ್ಥನೆ ಮೂಲಕ ಭಯ ಆಗುತ್ತೆ. ಯಾಕೆ ಗೊತ್ತಾ? ತಪ್ಪಲ್ಲಿ ಬಿದ್ದಿರ್ತೀವಿ, ನಾವು ಪಾಪದಲ್ಲಿ ಬಿದ್ದಿರ್ತೀವಿ. ಪ್ರತಿದಿನ ದೇವರ ಪಾದವನ್ನು ಹಿಡ್ಕೊಂಡು ಪರಿಶುದ್ಧವಾಗಿ ಜೀವಿಸುವಂತ ಸ್ತ್ರೀ ಆಗಿರೋದು, ಪುರುಷರಾಗಿರ್ಬೋದು, ತಂದೆಗೆ ತಂದೆ ಅಂತ ಹೇಳೋದಕ್ಕೆ ನಾಚಿಕೆ ಪಡಲ್ಲ. ಈಗ ಇವರಿಬ್ರು ನಾಚ್ಕೊಂಡು ಯಾಕೊಂಡು ಹೋಗ್ತಾ ಇದ್ದಾರೆ? ನಾಚ್ಕೊಂಡು ಭಯಪಟ್ಟು ಯಾಕೊಂಡು ಹೋಗ್ತಾ ಇದ್ದಾರೆ? ಪಾಪ ಮಾಡೋದ್ರಿಂದ ಅವ್ರಿಗೆ ಅರ್ಥ ಆಗಿದೆ, ನನ್ನ ದೇವರು ಪರಿಶುದ್ಧನು, ನಾನು ಪಾಪಾತ್ಮನು ಅಂತ. ಅದೇ ರೀತಿ ಪ್ರೇರೆ, ನಾವು ಪ್ರತಿದಿನ ದೇವ್ರ ಪಾದದಲ್ಲಿ ಕೂತ್ಕೊಂಡು ನಮ್ಮ ತಪ್ಪು ಸರಿನೋ ದೇವ್ರ ಮುಂದೆ ಇಟ್ಟು, ದೇವರೇ ತಂದೆ, ನನ್ನಿಂದ ತಿಳಿದೇನೋ ತಪ್ಪಾಗ್ಬಿಟ್ಟಿದೆ, ನಾನು ಕ್ಷಮಿಸು ದೇವರೇ. ನೀತಿಯ ನಿಮಿತ್ತ ತಂದೆ, ನಾನು ಹಿಂಸೆ ಬಂದರೂ ಸಹಿಸಿಕೊಳ್ಳುವಂತೆ ಸಹಾಯ ಮಾಡು ತಂದೆ. ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುನೋಡದೆ ನಾನು ನೇರವಾಗಿ ನೀವು ನೇಮಕ ಮಾಡಿರುವಂಥ ಓಟದಲ್ಲಿ ನಿಮ್ಮ ವಾಕ್ಯಕ್ಕನುಸಾರವಾಗಿ ನನ್ನ ಜೀವಿತವನ್ನು ಸರಿಪಡಿಸು ದೇವರೇ. ನನ್ನ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವಂತೆ ಜ್ಞಾನದ ಹೃದಯವನ್ನು ಕೊಡು ದೇವರೇ. ದೇವರೇ, ನಾನು ನಿಮ್ಮನ್ನು ಬಿಟ್ಟು ಅಗಲದಿರುವಂಥ ಒಳ್ಳೆಯ ಮನಸ್ಸನ್ನು ಕೊಡು ದೇವರೇ. ಎಂಥ ಪರಿಸ್ಥಿತಿಯಲ್ಲೂ ನಿಮ್ಮ ನಾಮಕ್ಕೆ ಅವಮಾನ ಬರುವಂಥ ರೀತಿಯಲ್ಲಿ ನಾನು ಬದುಕಬಾರದು ದೇವರೇ ಅಂತ ನೀವು ಯಥಾರ್ಥ ಮನಸ್ಸಿನಿಂದ ಬೇಡುವುದಾದರೆ ಖಂಡಿತ ಪ್ರಿಯರೇ ಆತನು ಮನಮರುಗುವಂಥ ತಂದೆ ಪ್ರಿಯರೇ ಆತನು. ಎಷ್ಟು ವರ್ಷ ನಾವು ದ್ರೋಹ ಬಗೆದು ಪಾಪ ಮಾಡಿ 30 ವರ್ಷ 35 ವರ್ಷಕ್ಕೆ ನಾವು ನಂಬ್ಕೊಂಡು ಬಂದಿರೋದು. ಕೆಲವರು 20 ವರ್ಷಕ್ಕೆ 25 ವರ್ಷಕ್ಕೆ, ಅಂದರೆ ಚಿಕ್ಕ ವಯಸ್ಸಿನಿಂದ ತಪ್ಪಿನಲ್ಲಿ ಪಾಪದಲ್ಲಿ ಬಿದ್ದಿರ್ತಾರೆ. ಅವಾಗ ದೇವ್ರು ಕೊಂದಾಕ್ಬೇಕು ಅಂತ ಇದ್ದೀರಿ, ಆತನ ಯಾವತ್ತೂ ಕೊಂದಾಕ್ಬೋದಾಗಿತ್ತು. ನಮಗೆ ಇಲ್ಲಿವರೆಗೂ ಯಾಕೆ ಉಳಿಸಿದಾರೆ ಹೇಳಿ? ದೇವರಿಗೂ ಒಂದು ನಿರೀಕ್ಷೆ ಇದೆ. ನನ್ನ ಮಗನು ಇವತ್ತಲ್ಲ ನಾಳೆ, ಈತನ ಹಿಂದೆ ಒಂದು ಹಸ್ತ ಇವನನ್ನು ಕಾಪಾಡ್ತಾ ಇದೆ, ಇವನನ್ನು ರಕ್ಷಿಸ್ತಾ ಇದೆ, ಇವನ ಪಾಪಗಳನ್ನು ಕ್ಷಮಿಸ್ತಾ ಇದೆ. ಇವತ್ತ ನಾಳೆ ಇವನು ಅರ್ಥ ಮಾಡಿಕೊಂಡು ನನ್ನನ್ನು ಹೊಗಳ್ತಾನೆ, ಕೊಂಡಾಡ್ತಾನೆ ಅಂತ ದೇವರು ನಂಬಿಕೆಯಿಂದ ಕಾಯ್ತಾ ಇದ್ರು ಪ್ರೇರೆ ನಮ್ಮ ರಕ್ಷಣೆಗೋಸ್ಕರ. ದಿನವೆಲ್ಲ ಕೈ ಚಾಚಿ ನಿಂತಿದ್ರು ಪ್ರೇರೆ ನಮ್ಮ ರಕ್ಷಣೆಗೋಸ್ಕರ. ಆತನ ಬಾಧೆ ಮೇಲೆ ಬಾಧೆ ಅನುಭವಿಸ್ತಾ ನಮ್ಮ ಮಾತುಗಳಿಂದ, ನಮ್ಮ ನಡೆಗಳಿಂದ, ನಮ್ಮ ನುಡಿಗಳಿಂದ ಬಾಧೆ ಆಯ್ತಾ ಇದ್ರು ಆತನು ಸಹಿಸ್ಕೊಂಡ ಪ್ರೇರೆ. ಯಾಕೇಳಿ? ಈ ದಿನ ದೇವ್ರು ನೋಡ್ಬೇಕಾಯ್ತು. ದುಷ್ಟನ ಸಾವಿನಲ್ಲಿ ದೇವ್ರಿಗೆ ನನ್ನಂತವ್ರು ಸಾಯೋದು ಇಷ್ಟ ಇರಲಿಲ್ಲ ಪ್ರೇರೆ. ನಾನು ದುರ್ಮಾರ್ಗವನ್ನು ಬಿಟ್ಟು ಈ ಸತ್ಯವಾದ ಗ್ರಂಥವನ್ನು ಅನೇಕರಿಗೆ ಪ್ರಚುರ ಪಡಿಸ್ಬೇಕು ಅನ್ನೋದು ಉದ್ದೇಶದಿಂದಲೇ ದೇವ್ರು ನಮ್ಮನ್ನು ಕಾಪಾಡಿದ್ರು ಪ್ರೇರೆ. ಅದರಲ್ಲೇನಾದ್ರು ದೇವ್ರ ಸ್ವಾರ್ಥ ಐತಾ? ದೇವ್ರ ಸ್ವಾರ್ಥ ಏನಿಲ್ಲ ಪ್ರೇರೆ. ಅಪ್ಪ ಅಂತ ಕೂಗುವಂಥ ಮಕ್ಕಳು ನನಗೆ ಬೇಕು ಅನ್ನೋಂಥ ಆಸೆ ಅಷ್ಟೇನೆ,